ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ನಾವಿದ್ದೀವಿ ತಮಿಳ್ನಾಡಿಗೆ ಬಂದಿದ್ವಿ. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಹಿಂಗೆ ರೋಡ್ ಸೈಡಲ್ಲಿ ನಿಂತಿದ್ದೆ, ಒಂದು ದೇವಸ್ಥಾನ ಕಾಣಿಸ್ತದೆ ನೋಡ್ರಿ ಇಲ್ಲಿ. ಇನ್ನು ಇವಾಗ ಅದನ್ನ ಕಟ್ಟುತ್ತಾವ್ರೆ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ನಾವಿದ್ದೀವಿ ಕಾಂಗಯಂ ಅಂತ. ಈ ರೋಡ್ವರೆಗೂ ಟ್ರೈನಲ್ಲಿ ಬಂದ್ವಿ. ಟ್ರೈನಿಂದ ಈಗ ಬಸ್ಸಲ್ಲಿ ಕಾಂಗಯಂ ಬಂದಿದ್ದೀವಿ. ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ಇನ್ನೂ ಜನ ಎಲ್ಲ ಹೋಗ್ತಾರೆ ಒಳಗಡೆ. ಇಲ್ಲಿ ಬನ್ನಿ ಹೋಗೋಣ ಗೈಸ್. ಎಲ್ಲರೂ ನನ್ನೇ ನೋಡ್ತಾವ್ರೆ, ಯಾಕಂದ್ರೆ ನನಗೆ ಇವಾಗ ಏನು ಟೆನ್ಷನ್ ಇಲ್ಲ. ಯಾಕಂದ್ರೆ ನಾನು ಮಾತಾಡೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಷ್ಟೇ. ಮನೆ ಒಳಗಡೆ ಬಿಡ್ತಾರ ಇಲ್ವೋ ಗೊತ್ತಿಲ್ಲ ನೋಡ್ರಿ. ಚಪ್ಪಲಿ ಇಲ್ಲ ಬಿಟ್ಟು ಸೀದಾ ಹೋಗ್ಬಿಡೋದೆ. ಎಲ್ಲರೂ ಬಿಟ್ಟವರೆಲ್ಲ ನನ್ನೇ ನೋಡ್ತಾವ್ರೆ. ಯಾರು ಇವನು ಹಿಂಗೆ ಮಾತಾಡ್ಕೊಂಬತ್ತವನಲ್ಲ ಒಂದೇ. ಇವ್ರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, ವ್ಲಾಗರು ಮತ್ತು ಕಂಟೆಂಟ್ ಕ್ರಿಯೇಷನ್ ಎಲ್ಲ. ಬನ್ನಿ ಒಳಗಡೆ ಹೋಗೋಣ ಮಾತಾಡೋದು ಬಿಟ್ಟು. ವಿಡಿಯೋ ಇಲ್ಲ. A few moments later. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆನೆ ಎಂಡಾಗೋಯ್ತು ಗೈಸ್. ಅವ್ರು ಯಾರೋ ಪೂಜಾರಿ ಬಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂದರು. ನನಗೂ ತಮಿಳ್ ಬರಲ್ಲ ಹೇಳಕ್ಕೆ, ಅದಕ್ಕೆ ಸರಿ ಆಯಿತು ಅಂತ ಹೇಳಿ ನಾನು ಹೊರಗಡೆ ಬಂದ್ಬಿಟ್ಟೆ. ದೇವಸ್ಥಾನ ಪಕ್ಕದಲ್ಲಿ ತಮಿಳ್ನಾಡಲ್ಲಂತೂ ಸಿಕ್ಕಾಪಟ್ಟೆ ಗಾಳಿ ಗೈಸ್. ನಮ್ಮ ಕರ್ನಾಟಕದಲ್ಲಿ ಆಷಾಢ ಹೆಂಗೋ, ಇಲ್ಲಿ ಅಪ್ಪ ಗಾಳಿ ನೋಡ್ರಿ ಏನು ಬೀಸ್ತೈತೆ ಅಂದರೆ. ಮಳೆ ಅಲ್ಲ, ಮಳೆ ಅಂತೀನಿ, ಧೂಳು ಗಾಳಿ ಸಿಕ್ಕಾಪಟ್ಟೆ ಮಾತ್ರ. ಏನಂದ್ರೆ ಒಂದು ಎಕ್ಸ್ಪ್ಲೋರ್ ಮಾಡಲೇಬೇಕು ಇವತ್ತು. ಕಂಟೆಂಟ್ ಏನೂ ಇಲ್ಲ, ಅಲ್ಲೇ 2-3 ದಿವಸ ಆಯಿತು ವಿಡಿಯೋ ಹಾಕಿ. ಅದಕ್ಕೆ ಆ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೆ. ಏನು ಮಾಡ್ತೀರಾ, ಟೈಮ್ ಸರಿ ಇಲ್ಲ. ಪೂಜಾರಿ ಬಂದ್ಬಿಟ್ಟು ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಬನ್ನಿ, ಏನು ಮಾಡೋಕ್ಕಾಗುತ್ತೆ, ಹೋಗೋಣ ವಾಪಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.